ವಾಯ್ಸ್ ಆಫ್ ಕರ್ನಾಟಕ ಪಬ್ಲಿಕ್ ಟಿವಿ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. सोनिया गांधी के, राहुल गांधी के, सिद्धरामಯ್ಯ के ನಮ್ಮ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ನ ಸ್ಥಾಪನೆಯಾದಂಥ ಒಂದು ದಿನ. ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಎ ಮಂಜು ಅವರು, ಜವರೇಗೌಡರು, ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ಸಂಸ್ಥಾ ಕಾಂಗ್ರೆಸ್ನ ದಿನವನ್ನು ಆಚರಣೆ ಮಾಡಿ ಎಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳಿ, ಅಲ್ಲಿ ನಮ್ಮ ಜವರೇಗೌಡರ ನೇತೃತ್ವದಲ್ಲಿ ಒಂದು ತೀರ್ಮಾನ ಮಾಡಿ ಇವತ್ತು ರೈತರು ಒಂದು ತಿಂಗಳಿಂದ ಸತತವಾಗಿ ಒಂದು ತಿಂಗಳು ಮೇಲಾಗಿದೆ. ಅವರು ಇವತ್ತು ಚಳಿಯಲ್ಲಿ, ಅದು ಎಂಥ ಚಳಿ ಅಂದರೆ ಡೆಲ್ಲಿನಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಅಂಥ ಚಳಿನಲ್ಲಿ ಇವತ್ತು ರೈತರು ಧರಣಿಯನ್ನು ಕೂತಿದ್ದಾರೆ. ಅವರು ಈಗಾಗಲೇ ಟಿ ವಿ ಮಾಧ್ಯಮಗಳಲ್ಲಿ ತೋರಿಸೋ ಪ್ರಕಾರ 40 ಜನ ಇವಾಗಲೇ ಆ ಚಳಿಗೆ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ತ್ಯಾಗ ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಇವತ್ತು ಲೆಕ್ಕಿಸ್ತಾ ಇಲ್ಲ. ರೈತರಿಗೆ ಅನ್ಯಾಯ ಆಗೋದಾದರೆ, ನೀವು ಕೇಂದ್ರ ಸರ್ಕಾರದವರು ರೈತರು ಪರ ಇದ್ದೀವಿ ಅನ್ನೋದಾದರೆ ರೈತರು ಯಾಕೆ ಧರಣಿ ಮಾಡಬೇಕು? ಕೇಂದ್ರ ಸರ್ಕಾರದ ನೀತಿಗಳು ರೈತರ ಪರವಾಗಿದ್ದ ಮೇಲೆ ರೈತರು ಯಾಕೆ ಧರಣಿ ಮಾಡಬೇಕು? ಕೇಂದ್ರ ಸರ್ಕಾರದ ನೀತಿಗಳು ರೈತರ ಪರವಾಗಿಲ್ಲ. ಆದ್ದರಿಂದ ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತು ರೈತರು ಬೀದಿಗೆ ಬಂದರೂ ಕೂಡ ನೀವು ಕಿಂಚಿತ್ತಾದರೂ ನೀವು ಹೋಗಿ ಮಾತಾಡ್ತಕ್ಕಂಥ ಸೌಜನ್ಯವನ್ನು ತೋರಿಸ್ತಾ ಇಲ್ಲ. ನೀವು ಭಾಷಣ ಉದ್ದಾಗಲಕ್ಕೂ ಭಾಷಣ ಮಾಡ್ತೀರಾ. ನಾವು ರೈತರ ಪರ, ನಾವು ಬಡವರ ಪರ, ನಾವು ಕೂಲಿ ಕಾರ್ಮಿಕರ ಪರ, ನಾವು ದಲಿತರ ಪರ ಅಂತೇಳಿ, ಜನಸಾಮಾನ್ಯ ಪರ ಅಂತೇಳಿ ನೀವು ಮಾತಾಡ್ತೀರಾ. ಆದರೆ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ? ರೈತರು ಬೀದಿಗೆ ಬಿದ್ದಿದ್ದಾರೆ. ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಮಾತಾಡ್ತಾರೆ, ರೈತರ ವಿರುದ್ಧ ಮಾತಾಡ್ತಾರೆ. ನಾನು ಮಾಧ್ಯಮಗಳಲ್ಲಿ ಬಂದು ಮಾತಾಡಲ್ಲ ಅಂಥೇಳಿ ಅವರ ಕೊಠಡಿಯಲ್ಲಿ ಮಾತಾಡ್ತಾರೆ, ರೈತರ ವಿರುದ್ಧ ಮಾತಾಡ್ತಾರೆ. ನೀವು ರೈತರ ವಿರುದ್ಧ ಮಾತಾಡಿದ್ರು ಅದು ರೈತರ ಪರ ಇದೆ ಅಂತ ಹೇಳ್ತೀರಾ. ಆದರೆ ಇದು ರೈತರ ಪರ ಇಲ್ಲ. ಒಬ್ಬ ವ್ಯಕ್ತಿ ಅಥವಾ ಇವು 2 ಜನ ವ್ಯಕ್ತಿಗಳಿಗೆ, ಧೀರುಭಾಯ್ ಅಂಬಾನಿ ಅಂಥವ್ರಿಗೆ, ರಿಲಯನ್ಸ್ ಕಂಪನಿ ಅಂಥವ್ರಿಗೆ, ಅದಾನಿ ಅಂಥವ್ರಿಗೆ ನಮ್ಮ ದೇಶದ ರೈತನ ಜಮೀನನ್ನು ಮಾರಾಟ ಮಾಡಬೇಕು ಅಂತ ಹೊರಟಿದ್ದೀರಾ. ಇದು ಎಷ್ಟು ಸರಿ? ಇವತ್ತು APMC ಕಾಯ್ದೆ ನೀತಿ ಇರ್ಬೋದು, ಭೂಮಿ ಕೊಳ್ಳುವ ನೀತಿ ಇರ್ಬೋದು, ಮತ್ತು ಇನ್ನೊಂದು ನೀತಿ, 3 ನೀತಿಗಳನ್ನ ಮಾಡಿದ್ದೀರಲ್ಲ, ಆ 3 ನೀತಿಗಳಲ್ಲಿ ಅದನ್ನು ತೆಗೆದು ನೋಡಿದಾಗ ರೈತನಿಗೆ ಅರ್ಥ ಆಗುತ್ತೆ. ಅದನ್ನು ತಿಳುವಳಿಕೆಸ್ತರು ಹೇಳ್ತಾ ಇದ್ದಾರೆ, ಇದು ಸರಿ ಇಲ್ಲ ಅಂತೇಳಿ. ಆದರೂ ಕೂಡ ನೀವು ಈ ನೀತಿಗಳನ್ನ ತರೋದ್ರಿಂದ ರೈತರು ಇವತ್ತು ಬೀದಿನಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. 40 ಜನ ಸತ್ತಿದ್ದಾರೆ. ನರೇಂದ್ರ ಮೋದಿ ಅವರೇ, ನೀವು ಮತ್ತೆ 29ನೇ ತಾರೀಕು ನೀವು ಕೈಬಿಟ್ಟು ರಾಜಸಿಂಹ ನೇತೃತ್ವದಲ್ಲಿ ಬನ್ನಿ ಅಂತೇಳಿ ಕೈಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀರೋ ಹೊರತು, ನಾವು ನಿಮ್ಮ ಹತ್ರ ಬರ್ತೀವಿ ಅಂತ ರೈತರಿಗೆ ಹೇಳ್ತಾ ಇಲ್ಲ. ಇದು ಯಾವ ನೀತಿ, ಯಾವ ಧರ್ಮ, ಯಾವ ನಿಮಗೆ ನೈತಿಕತೆ ಇದೆ, ಯಾವ ನಿಮ್ಮ ಪುರುಷಾರ್ಥಕ್ಕೆ ಇದೆ? ಈ ನೈತಿಕತೆನ ಹೊತ್ತು ನೀವು ಸರ್ಕಾರವನ್ನು ನಡೆಸಬೇಕಾ? ಈ ರೈತನ ಮಾಡ್ತಕ್ಕಂಥ ಕೂಲಿ ಅನ್ನದ ಕಾರಣದಿಂದ ನಾವು ಬದುಕ್ತಾ ಇದ್ದೀವಿ, ಅದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ರೈತರ ಪರವಾಗಿ ಇವತ್ತು ನಮ್ಮ ನಾಯಕರೆಲ್ಲರೂ ಸೇರಿ ಅವರ ಬೆಂಬಲಿತವಾಗಿ ನಾವು ಇವತ್ತು ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ಸ್ಥಾಪನಾ ದಿನಾಚರಣೆಯನ್ನು ನಾವು ಮಾಡಿ, ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ರೈತಾಪಿ ಚಳವಳಿ ಏನಿದೆ ಅದಕ್ಕೆ ಕೇಂದ್ರ ಸರ್ಕಾರ ರೈತರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ,
ಅವ್ರನ್ನ ದಮನ ಮಾಡಬೇಕು ಅಂತಕ್ಕಂಥ ನೀತಿಯನ್ನು ಅನುಸರಿಸಿ ಲಕ್ಷಾಂತರ ಜನ ರೈತರು ಚಳಿಯಲ್ಲಿ ಬಿದ್ದಿದ್ದರೂ ಅವರ ಬಗ್ಗೆ ಏನೇ ಗಮನ ತೋರಿಸ್ತಾನೆ ನಿರ್ಲಕ್ಷ್ಯದಿಂದ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ಆಗಬೇಕಾಗಿರೋದೇನು ಅಂದರೆ ರೈತರ ನಿರಂತರವಾಗಿ ಏನು ಶೋಷಣೆ ನಡೀತಾ ಇದೆ ಆ ಶೋಷಣೆಗೆ ಪೂರಕವಾಗಿ ಕಾನೂನನ್ನು ರಚನೆ ಮಾಡಿದ್ದಾರೆ. ಆ ಕಾರಣದಿಂದ ಆ ಕಾನೂನುಗಳ ಬಗ್ಗೆ ಈಗಲೇ ತಕ್ಷಣವೇ ಕೇಂದ್ರ ಸರ್ಕಾರ ತಡೆಯಾಜ್ಞೆಯನ್ನು ಕೊಟ್ಟು ರೈತರ ಜೊತೆ ಮಾತನಾಡಬೇಕು. ಅವರ ಉದ್ದೇಶ ಏನಿದೆ? ರೈತರಿಗೆ ಉಪಕಾರ ಮಾಡಬೇಕು, ರೈತ ಸಮುದಾಯವನ್ನು ರಕ್ಷಣೆ ಮಾಡಬೇಕು, ಅವರು ಬೆಳೆದಂಥ ಬೆಳೆಗಳಿಗೆ ಪೂರಕವಾದಂಥ ಬೆಲೆಯನ್ನು ಕೊಟ್ಟು ರೈತರ ರಕ್ಷಣೆಯನ್ನು ಮಾಡಬೇಕು ಅಂತ ಏನು ಬಾಯಿ ಮಾತಿನಿಂದ ಹೇಳ್ತಾ ಇದ್ದಾರೆ. ಆದರೆ ಕಾನೂನಿನಲ್ಲಿ ಮಾಡಿರುವಂಥ ಕಾನೂನಲ್ಲಿ ಅದಕ್ಕೆ ವಿರೋಧ ಇದೆ. ಆ ಕಾರಣದಿಂದ ಅವರು ತಕ್ಷಣವೇ ಆ ಕಾನೂನುಗಳನ್ನು ಜಾರಿ ಕೊಡೋದನ್ನು ತಡೆ ಮಾಡಿ ರೈತರ ಎಲ್ಲರನ್ನ ದೇಶದ ಉದ್ದಗಲಕ್ಕಿರುವಂಥ ಎಲ್ಲ ರೈತ ಸಂಘಟನೆಗಳನ್ನು ತಜ್ಞರನ್ನು ಚರ್ಚೆ ಮಾಡಿ ರೈತರಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತಕ್ಕಂಥ ಮನವರಿಕೆ ಮಾಡಿದರೆ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ಈ ದೇಶಕ್ಕೆ ಅನ್ನ ಕೊಡ್ತಾ ಇರೋವಂಥ ರೈತನ್ನ ಬೀದಿಲಿ ಬಿದ್ದರೆ ಅವನು ಬದುಕಿಗೆ ತೊಂದರೆ ಆದರೆ ಇಡೀ ಭಾರತಕ್ಕೆ ತೊಂದರೆ ಆಗ್ತದೆ. ಆದ್ದರಿಂದ ನಾವು ಹಾಸನ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಸಮಿತಿಯವರು ಅವ್ರಿಗೆ ಏನು ಆಗ್ರಹ ಮಾಡ್ತೀವಿ ಅಂದರೆ ಮೊದಲು ಮಾನವೀಯತೆಯನ್ನು ಇಟ್ಕೊಂಡು ರೈತರ ಜೊತೆ ಕಷ್ಟ ಏನಿದೆ, ಈ ಕಾನೂನಿಂದ ಏನು ತೊಂದರೆ ಆಗ್ತದೆ ಅದನ್ನು ಚರ್ಚೆ ಮಾಡಿ. ಅಲ್ಲಿಯವರೆಗೆ ನೀವು ಕಾನೂನು ಏನು ಪಾಸ್ ಮಾಡಿದ್ರಿ ಅದನ್ನು ಜಾರಿ ಕೊಡೋದಕ್ಕೆ ಮಾಡಲೇಬೇಕು. ಇಲ್ಲದೇ ಇದ್ದರೆ ಈ ದೇಶದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. 1885ರಲ್ಲಿ ಎ.ವ. ಹ್ಯೂಮ್ಸ್ ಮತ್ತು ಬ್ಯಾನರ್ಜಿಯವರು ಸ್ಥಾಪನೆ ಏನು ಕಾಂಗ್ರೆಸ್ಸನ್ನು ಮಾಡಿದರು ಅದೇ ರೈತರ ಪರವಾಗಿ ನಮ್ಮ ಪಕ್ಷ ಅವ್ರ ಪರವಾಗಿ ನಿಲ್ಲುತ್ತೆ. ಅವರ ರೈತರ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಆಗಬೇಕು ಅಂತ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಈ ಎಚ್ಚರಿಕೆಯನ್ನು ಅವ್ರಿಗೆ BJP ನೇತೃತ್ವ ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರುಗಳು ರೈತರಿಗೆ ಬೆಂಬಲವನ್ನು ಕೊಡ್ತಾ ಇದ್ವಿ ಮತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಮೂಲಕ ರೈತರನ್ನು ಬೇಗ ಮಾತುಕತೆಗೆ ಕರೀರಿ, ರೈತ ವಿರೋಧಿ ನೀತಿಯನ್ನು ಕೈಬಿಡಿ. ರೈತ ಈ ದೇಶದ ಬೆನ್ನೆಲುಬು. ಆದ್ದರಿಂದ ಎಲ್ಲ ರೈತರನ್ನು ಒಗ್ಗೂಡಿಸಿ ಮಾತುಕತೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿ. ಇಲ್ಲಾಂದರೆ ಈ ಸರ್ಕಾರದ ವಿರುದ್ಧ ರಾಷ್ಟ್ರಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲಿವರೆಗೆ ಅಂದರೆ ಈ ಸರ್ಕಾರ ಪತನಗೊಳಿಸೋ ತನಕ ಹೋರಾಟ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀವಿ.